ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ಸಾಮ್ಯ ಮಣಿಪುತ್ರ ಮತ್ತು ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ ಮತ್ತು ಘಟೋತ್ಕಚ ಮತ್ತು ಭಗದತ್ತನ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜ, ರಾತ್ರಿ ಕಳೆದ ಮೇಲೆ ನಾಲ್ಕನೇ ದಿನದ ಪ್ರಾತಃ ಕಾಲನೇ ಭೀಷ್ಮರು ಬಹಳ ಕೋಪದಿಂದ ಎಲ್ಲ ಸೈನ್ಯದ ಸಹಿತ ಶತ್ರುಗಳ ಮುಂದೆ ಬರ್ತಾರೆ. ಆಗ ದ್ರೋಣಾಚಾರ್ಯ, ದುರ್ಯೋಧನ, ಬಾಹ್ಲೇಕ, ದುರ್ಮರ್ಷಣ, ಚಿತ್ರಸೇನ, ಜಯದ್ರಥ, ಇನ್ನು ಬೇರೆ ರಾಜರು ಅವರ ಜೊತೆನಲ್ಲೇ ನಡೀತಾ ಇದ್ರು. ಭೀಷ್ಮರು ನೇರವಾಗಿ ಅರ್ಜುನನ ಮೇಲೇನೆ ದಾಳಿ ಮಾಡ್ತಾರೆ. ಮತ್ತೆ ಅವರ ಜೊತೆನಲ್ಲೇ ದ್ರೋಣಾಚಾರ್ಯ ಮುಂತಾದ ಇನ್ನೂ ಬೇಕಾದಷ್ಟು ಜನ ವೀರರು ಇರ್ತಾರಲ್ಲ ಅವರು, ಮತ್ತೆ ಕೃಪಾಚಾರ್ಯರು, ಶಲ್ಯ, ವಿವಿಂಶತಿ, ದುರ್ಯೋಧನ ಮತ್ತು ಭೂರಿಶ್ರವ ಕೂಡ ಅವನ ಮೇಲೇನೆ ಆಕ್ರಮಣ ಮಾಡ್ತಾರೆ. ಇದನ್ನು ನೋಡಿದ ತಕ್ಷಣವೇ ಸರ್ವಶಸ್ತ್ರಜ್ಞನಾದಂತಹ ಅಭಿಮನ್ಯು ಏನು ಮಾಡ್ತಾನೆ, ಅವರ ಮುಂದೆ ಬರ್ತಾನೆ. ಅವನು ಆ ಮಹಾರಥಿಗಳ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಅಂದರೆ ಅವರೆಲ್ಲರೂ ಸೇರಿಕೊಂಡು ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾ ಇದ್ರು, ಶಸ್ತ್ರಗಳ ಪ್ರಯೋಗವನ್ನು. ಅರ್ಜುನನ ಮೇಲೆ ಶಸ್ತ್ರಗಳ ಪ್ರಯೋಗವನ್ನು ಮಾಡಿದ್ರಲ್ಲ, ಅದನ್ನು ಇವನು ಅಡ್ಡ ಬಂದು ಅದನ್ನೆಲ್ಲನೂ ಕೂಡ ಕತ್ತರಿಸ್ತಾನೆ. ಮತ್ತು ರಣರಂಗದಲ್ಲಿ ಶತ್ರುಗಳ ರಕ್ತದ ನದಿಯನ್ನೇ ಹರಿಸ್ತಾನೆ. ಭೀಷ್ಮರು ಅಭಿಮನ್ಯುವನ್ನು ಬಿಟ್ಟು ಅರ್ಜುನನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆದರೆ ಕಿರೀಟಿ ಮುಗುಳ್ನಗ್ತ ಅಂತಂದರೆ, ಇಲ್ಲಿ ಕಿರೀಟಿ ಅಂತಂದರೆ ಅರ್ಜುನನನ್ನು ಕರೀತಾರೆ ಆ ರೀತಿ. ಸೊ ಅವನು ಮುಗುಳ್ನಗ್ತಾ ತನ್ನ ಗಾಂಧೀವ ಧನಸ್ಸಿನ ಮೂಲಕ ಬಿಟ್ಟ ಬಾಣಗಳಿಂದ ಅವರ ಶಸ್ತ್ರ ಸಮೂಹವನ್ನು, ಅವರು ಎಷ್ಟು ಅಸ್ತ್ರಗಳನ್ನು ಬಿಟ್ಟಿದ್ರೋ ಅಷ್ಟನ್ನು ಕೂಡ ಅವನು ನಾಶ ಮಾಡಿಬಿಡ್ತಾನೆ. ಮತ್ತೆ ಅವರ ಮೇಲೆ ಬಾಣಗಳನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಭೀಷ್ಮರು ತಮ್ಮ ಬಾಣಗಳಿಂದ ಅರ್ಜುನನ ಶಸ್ತ್ರ ಸಮೂಹವನ್ನು ಕೂಡ ನಾಶ ಮಾಡ್ತಾರೆ. ಈ ರೀತಿ ಕುರು ಮತ್ತು ಸೃಂಜಯ ವೀರರು ಭೀಷ್ಮ ಮತ್ತು ಅರ್ಜುನನ ಈ ಅದ್ಭುತ ದ್ವಂದ್ವ ಯುದ್ಧವನ್ನು ನೋಡ್ತಾರೆ. ಅಲ್ಲಿರೋರೆಲ್ಲ ಇವರಿಬ್ಬರು ಯುದ್ಧ ಮಾಡೋದನ್ನು ನೋಡ್ತಾ ನಿಂತಿದ್ದಾರೆ. ಅಷ್ಟೊಂದು ಭೀಷಣವಾದಂಥ ಯುದ್ಧ ನಡೀತಾ ಇದೆ. ಈ ಕಡೆ ಅಭಿಮನ್ಯು ಏನು ಮಾಡ್ತಾನೆ, ದ್ರೋಣಪುತ್ರನಾದಂಥ ಅಶ್ವತ್ಥಾಮ, ಭೂರಿಶ್ರವ, ಶಲ್ಯ, ಚಿತ್ರಸೇನ ಮತ್ತು ಸಾಮ್ಯಮನಿಯ ಮಗ ಇವರಿಗೆ ಮುತ್ತಿಗೆ ಹಾಕ್ತಾನೆ. ಈ ಕಡೆ ಅಭಿಮನ್ಯುವನ್ನು ದ್ರೋಣಪುತ್ರನಾದಂಥ ಅಶ್ವತ್ಥಾಮ, ಭೂರಿಶ್ರವ, ಶಲ್ಯ, ಚಿತ್ರಸೇನ ಮತ್ತು ಸಾಮ್ಯಮನಿಯ ಮಗ ಮುತ್ತಿಗೆ ಹಾಕ್ತಾರೆ. ಅವನೊಬ್ಬನ ಮೇಲೆ ಇವರೆಲ್ಲರೂ ಕೂಡ ಮುತ್ತಿಗೆ ಹಾಕ್ತಾರೆ. ಆ 5 ಪುರುಷ ಸಿಂಹರ ಜೊತೆ ಒಬ್ಬನೇ ಯುದ್ಧ ಮಾಡ್ತಾ ಅಭಿಮನ್ಯು ಹೇಗೆ ಕಾಣಿಸ್ತಾ ಇದ್ದ ಅಂತಂದರೆ, ಒಂದು ಹುಲಿ ಮರಿ 5 ಆನೆಗಳ ಜೊತೆ ಕಾದಾಡಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇತ್ತು. ಗುರಿಯನ್ನು ಇಡೋದ್ರಲ್ಲಿ ತುಂಬ ನಿಪುಣ ಅವನು. ಶೂರವೀರ, ಪರಾಕ್ರಮ ಮತ್ತು ನಿಪುಣತೆಯಲ್ಲಿ ಯಾವ ವೀರರೂ ಕೂಡ ಅಭಿಮನ್ಯುವಿಗೆ ಸರಿಸಮಾನ ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟೊಂದು ಅವನು ಎಕ್ಸ್ಪರ್ಟ್ ಆಗಿದ್ದ ಬಾಣಗಳನ್ನು ಬಿಡೋದ್ರಲ್ಲಿ ಮತ್ತು ಗುರಿಯನ್ನು ಇಡೋದ್ರಲ್ಲಿ ಅಂತೆಲ್ಲ ಹೇಳ್ತಾನೆ. ಮತ್ತು ರಾಜನೇ, ಯಾವಾಗ ನಿಮ್ಮ ಮಕ್ಕಳು ಸೈನ್ಯ ಬಹಳ ಕಂಗೆಟ್ಟಿರೋದನ್ನು ನೋಡ್ತಾರೋ ಅವರು ಅಭಿಮನ್ಯುವನ್ನು 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಆದರೆ ತನ್ನ ತೇಜಸ್ಸು ಮತ್ತು ಬಲದ ಕಾರಣದಿಂದ ಅಭಿಮನ್ಯು ಸ್ವಲ್ಪ ಕೂಡ ಧೈರ್ಯನೇ ಗೆಡಲಿಲ್ಲ. ಅವನು ಧೈರ್ಯವಾಗಿ ಅವರನ್ನು ಎದುರಿಸ್ತಾ ಇದ್ದ. ಅವನು ನಿರ್ಭಯನಾಗಿ ಕೌರವ ಸೈನ್ಯದ ಮುಂದೆ ಬಂದು ನಿಂತ್ಕೊಳ್ತಾನೆ. ಅವನು 1 ಬಾಣದಿಂದ ಅಶ್ವತ್ಥಾಮನನ್ನು ಮತ್ತು 5 ಬಾಣಗಳಿಂದ ಶಲ್ಯನನ್ನು ಗಾಯಗೊಳಿಸ್ತಾನೆ. 8 ಬಾಣಗಳನ್ನು ಬಿಟ್ಟು ಸಂಯಮನಿಯ ಮಗನ ಧ್ವಜವನ್ನು ಕತ್ತರಿಸ್ತಾನೆ. ಆಮೇಲೆ ಭೂರಿಶ್ರವರು ಬಿಟ್ಟಂಥ ಸರ್ಪದ ಹಾಗಿರುವಂಥ ಒಂದು ಪ್ರಚಂಡ ಶಕ್ತಿ ತನ್ನ ಕಡೆ ಬರ್ತಾ ಇರೋದನ್ನು ನೋಡಿ, ಅಂದರೆ ಇಲ್ಲಿ ಭೂರಿಶ್ರವರು ಏನು ಮಾಡ್ತಾರೆ, ಸರ್ಪ ಇರುತ್ತಲ್ಲ ಅಷ್ಟು ಪ್ರಚಂಡ ಶಕ್ತಿ ಇರುವಂಥ ಒಂದು ಬಾಣವನ್ನು ಇವನ ಕಡೆ ಬಿಡ್ತಾರೆ, ಅಭಿಮನ್ಯು ಕಡೆ. ಅದು ಬರ್ತಾ ಇರೋದನ್ನು ನೋಡಿ ಅದನ್ನು ಕೂಡ ಒಂದು ಚೂಪಾದ ಬಾಣದಿಂದ ಅವನು ಕತ್ತರಿಸ್ತಾನೆ. ಈ ಸಮಯದಲ್ಲಿ ಶಲ್ಯ ಬಹಳ ವೇಗವಾಗಿ ಬಾಣಗಳ ಮಳೆಯನ್ನು ಸುರಿಸ್ತಾ ಇದ್ದ. ಅಭಿಮನ್ಯು ಅದನ್ನು ತಡೆದು ಅವನ 4 ಕುದುರೆಗಳನ್ನು ಕೂಡ ಕೊಲ್ತಾನೆ. ನೋಡಿ, ಇವನು ಬಿಟ್ಟಂಥ ಬಾಣಗಳನ್ನು ಕತ್ತರಿಸಿ ಆಮೇಲೆ ಶಲ್ಯರ 4 ಕುದುರೆಗಳನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. ಈ ರೀತಿ ಭೂರಿಶ್ರವ, ಶಲ್ಯ, ಅಶ್ವತ್ಥಾಮ, ಸಂಯಮನಿ ಮತ್ತು ಶಲ ಇವರಲ್ಲಿ ಯಾರೂ ಕೂಡ ಅಭಿಮನ್ಯುವಿನ ಬಾಹುಬಲದ ಮುಂದೆ ನಿಲ್ಲೋದಕ್ಕಾಗಲಿಲ್ಲ. ಅಂದರೆ ಅಷ್ಟು ಪರಾಕ್ರಮವನ್ನು ತೋರಿಸಿ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಅಂದರೆ ಅರ್ಜುನನ ಮಗ, ಅರ್ಜುನನಷ್ಟೇ
ಪರಾಕ್ರಮಿಯಾಗಿದ್ದ. ಅವನು ಚಿಕ್ಕ ಹುಡುಗ ಇನ್ನು. ಅದಕ್ಕೆ ನೋಡಿ ಇಲ್ಲಿ ದ್ರೋಣಾಚಾರ್ಯರು ಅವನ ಮೇಲೆ ಬಾಣ ಪ್ರಯೋಗ ಮಾಡೋದಕ್ಕೆ ಹೋಗಲಿಲ್ಲ. ಅವರು ಅರ್ಜುನನ ಜೊತೆ ಹೋರಾಡೋದಕ್ಕೆ ಅಂತಲೇ ಹೋಗ್ತಾರೆ. ಸೊ ಇವನು ಒಬ್ಬನೇ 5 ಜನರನ್ನು ಕೂಡ ಎದುರಿಸಿ ಅವರು ಇವನು ಮುಂದೆ ನಿಂತ್ಕೊಳ್ಳೋಕ್ಕಾಗದೆ ಇರೋ ಹಾಗೆ ಮಾಡ್ತಾನೆ. ಇಲ್ಲಿ ಮಹಾಭಾರತವನ್ನ ಕೇಳ್ತಾ ಇದ್ದಾಗ ನಮ್ಮ ಕಣ್ಮುಂದೆ ಆ ಚಿತ್ರಣ ಬರ್ತಾ ಇರುತ್ತಲ್ವಾ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಈ ರೀತಿ ಅಭಿಮನ್ಯು ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.